ವಾರ್ತೆಗಳ ವಿವರ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಗೆ ಚುನಾವಣೆ ನಡೀತಾ ಇದ್ದು, ಇತರೆ ಕ್ಷೇತ್ರದಿಂದ ಶಿಮೂಲ್ ನಿರ್ದೇಶಕ, ಮಾಜಿ ಅಧ್ಯಕ್ಷ ಎಂದು ಶಿವಶಂಕರ್ ನಾಮಪತ್ರ ಸಲ್ಲಿಸಿದರು. ಶಿವಶಂಕರ್ ಇದೇ ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ಗೆ ಸ್ಪರ್ಧೆ ಮಾಡ್ತಾ ಇದ್ದು, ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು 4 ಸೆಟ್ ನಾಮಪತ್ರ ಸಲ್ಲಿಸಿದ್ದೇನೆ. ರೈತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲು ನಾಮಪತ್ರ ಸಲ್ಲಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಅವರ ಏಳ್ಗೆಗಾಗಿ ದುಡಿಯಲಿದ್ದು ಗೆದ್ದೇ ಗೆಲ್ತೇನೆ ಎಂಬ ವಿಶ್ವಾಸವಿದೆ. ಸುಮಾರು 15 ವರ್ಷಗಳ ಕಾಲ ಶಿಮೂಲ್ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಅನುಭವವಿದ್ದು, ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗ್ತೇನೆ ಎಂಬ ನಂಬಿಕೆ ಇದೆ ಎಂದರು. ಮೇಲ್ಗಡೆ ಬಂದಿದೆ. ಹಿರೇಜಂಬೂರು ಹಾಲು ಉತ್ಪಾದಕರ ರಾಷ್ಟ್ರ ಘಟಕ ನಿಯಮಿತ ಹಿರೇಜಂಬೂರು ಇಂದ್ರಮ್ಮ ಶಿಕಾರಿಪುರ ಹಾಲು ಉತ್ಪಾದಕರ ಇನ್ನಿತರೆ ಸಹಕಾರ ಕ್ಷೇತ್ರಗಳಿಂದ ನಾನು ಕ್ಷೇತ್ರ 4ರಲ್ಲಿ ನಾನು ಸ್ಪರ್ಧೆ ಮಾಡ್ತಾನೆ. ಚುನಾವಣೆ ಜೂನ್ 28ಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಚುನಾವಣೆ ನಡೀತದೆ. ಫಲಿತಾಂಶ ಆಗುತ್ತೆ. ಚುನಾವಣೆ ಮುಗಿದ ಬಳಿಕನ ನಮ್ಮ ಸಹಕಾರಿ ಕ್ಷೇತ್ರದ ಎಲ್ಲ ಥರನೂ ಹಾಗೆ ವೋಟಿಂಗ್ ಮುಗಿದಾದ ತಕ್ಷಣ ಎಣಿಕೆ ಶುರುವಾಗುತ್ತೆ. ಹೌದು. ಯಾವ ಕ್ಷೇತ್ರ ಇದೆ ಸರ್? ಇಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಗಳ ಎಲ್ಲ ತಾಲೂಕುಗಳಿಗೂ ಒಬ್ಬೊಬ್ಬ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ. ಮತ್ತು ಮಾರ್ಕೆಟಿಗಿಂದ 2 ವಿಭಾಗ ಮಾಡಿದ್ದಾರೆ. ಸಾಗರ ವಿಭಾಗ, ಶಿವಮೊಗ್ಗ ವಿಭಾಗ ಅಂತ ಮಾಡಿದ್ದಾರೆ. ಶಿವಮೊಗ್ಗ ವಿಭಾಗದಿಂದ ಒಬ್ಬರು, ಸಾಗರ ವಿಭಾಗದಿಂದ ಒಬ್ಬರು ಬರ್ತಾರೆ. ಇನ್ನಿತರೆ ಸಹಕಾರ ಸಂಘಗಳಿಂದ ಶಿವಮೊಗ್ಗ ವಿಭಾಗದಿಂದ ಒಬ್ಬರು, ಸಾಗರ ವಿಭಾಗದಿಂದ ಒಬ್ಬರು ಬರ್ತಾರೆ. ಅದೇ ಥರನೇ ಕ್ರೆಡಿಟಿಂದ ಕೂಡ ಶಿವಮೊಗ್ಗ ವಿಭಾಗದಿಂದ ಒಬ್ಬರು, ಸಾಗರ ವಿಭಾಗದಿಂದ ಒಬ್ಬರು ಬರ್ತಾರೆ. ನೀವು ಯಾಕೆ ಎಲೆಕ್ಷನ್ ನಿಲ್ತೀರ? ನಾವು ರೈತರ ಪ್ರತಿನಿಧಿಯಾಗಿ, ಹಾಲು ಉತ್ಪಾದಕನಾಗಿ ಇನ್ನಿತರೆ ಸಹಕಾರ ಸಂಘದಲ್ಲಿ ಸುಮಾರು 115 ಹಾಲು ಉತ್ಪಾದಕ ಸಹಕಾರ ಸಂಘಗಳಿದ್ದಾವೆ. ನಮ್ಮ ಹೈನುಗಾರರಾದ ನಮ್ಮ ರೈತರಿಗೆ ಏನಾರು ಕಷ್ಟ ಸುಖಕ್ಕೆ ಅಥವಾ ಏನಾರು ಸಾಲ ಸೌಲಭ್ಯ ಬೇಕಾದರೆ ಹೈನುಗಾರಿಕೆ ಉತ್ತೇಜನ ಮಾಡಲಿಕ್ಕೋಸ್ಕರ ಈ ಕ್ಷೇತ್ರದಿಂದ ನಾವು ಸ್ಪರ್ಧೆ ಮಾಡಿದ್ದೀವಿ. ಅಜೆಂಡಾ ಏನಿದೆ? ಅಜೆಂಡಾ ಅಂದರೆ ಯಾವ ಥರ? ನಿಮ್ಮ ಮುಂದಿನ ಗುರಿ ಏನಿದೆ? ಗುರಿ ಏನಿದೆ ಅಂದರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ಜಿಲ್ಲೆಯ ಒಂದು ದೊಡ್ಡ ಬ್ಯಾಂಕು. ಇಲ್ಲಿಂದ ನಮ್ಮೆಲ್ಲ ಉತ್ಪಾದಕರಿಗೆ ಕೆಲವೊಂದು ಸವಲತ್ತುಗಳನ್ನ ನ್ಯಾಯ ಒದಗಿಸೋದೇ ನಮ್ಮ ಗುರಿ. ಎಷ್ಟು ವೋಟಿಂಗ್ ಇದೆ ನಿಮಗೆ? 135 ವೋಟಿಂಗ್ ಇದೆ ಈ ಕ್ಷೇತ್ರ. ನಿಮ್ಮ ಸಮೀಪದ ಸ್ಪರ್ಧೆ ಯಾರು? ಇನ್ನು ಸ್ಪರ್ಧೆ ಯಾರು ಅಂತ ಅಪ್ಲಿಕೇಶನ್ನೇ ನನ್ನ ವಿರುದ್ಧ ಇನ್ನೂ ಯಾರೂ ಫೈಲ್ ಮಾಡಿಲ್ಲ. ಹಾಗೆ ಸ್ಪರ್ಧೆ ಯಾರು ಅಂತ ನನಗೆ ಗೊತ್ತಿಲ್ಲ ಇನ್ನು. ನೀವು ಅಕಸ್ಮಾತ್ ನಿರ್ದೇಶಕರಾಗಿ ಆಯ್ಕೆ ಆದರೆ? ಅಕಸ್ಮಾತಾಗಿ ಏನು ಪ್ರಶ್ನೆ ಇಲ್ಲ, ನಿರ್ದೇಶಕನ ಆಗೇ ಆಗ್ತಾನೆ. ಯಾಕೆಂದರೆ ಬಹುತೇಕ ಎಲ್ಲ ಸದಸ್ಯರ ಬೆಂಬಲ ನನಗಿದೆ. ನಿರ್ದೇಶಕನ ಆಗೇ ಆಗ್ತಾನೆ. ಆಯ್ಕೆ ಆದರೆ ಏನು ಮಾಡ್ತೀರಾ? ಅದರಲ್ಲಿ ನಾನು ಹೇಳಿದೆ, ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕಾಗುತ್ತೆ. ನಮ್ಮ ಹಾಲಿನ ಸಂಘಗಳಿರ್ಬೋದು, ಹಾಲು ಉತ್ಪಾದಕರು ಇರ್ಬೋದು. ಯಾಕಂದರೆ ಹಾಲಿನದಕ್ಕೆ ಇವಾಗ ಪ್ರೋತ್ಸಾಹ ಧನ ಬರ್ತಾ ಇಲ್ಲ. ಅದು ಸರ್ಕಾರದ ಪ್ರೋತ್ಸಾಹ ಧನ ಹಿಂದೆ ಎಲ್ಲ ಸುಮಾರು 6 ತಿಂಗಳಿಂದ ಪ್ರೋತ್ಸಾಹ ಧನ ಬಂದಿಲ್ಲ. ಚುನಾವಣೆ ಕೂಡ ಇತ್ತು. ಈಗ 1 ತಿಂಗಳದ್ದೇನೋ ಹಾಕಿದಾರಂತ ಸುದ್ದಿದೆ, ಬಂದಿದೆ. ಹಂತವಾಗಿ ಸರ್ಕಾರ ಇದನ್ನು ಯಾವಾಗೂ ಕೊಡ್ತಾ ಇರುತ್ತೆ. ಮುಂದಿನ ನಿಮ್ಮ ಕ್ಯಾಂಪೇನ್ ಹೇಗಿರುತ್ತೆ?